ಇನ್ನು ಪಾದಯಾತ್ರೆಯ ಪಾಲಿಟಿಕ್ಸ್. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. 8 ಕಿಲೋಮೀಟರ್ ಸಾಗಿದೆ ಬಿಜೆಪಿಯ ಮೈಸೂರು ಚಲೋ ಪಾದಯಾತ್ರೆ. ಎಕ್ಸ್ಪ್ರೆಸ್ ವೇ ಟೋಲ್ ಅನ್ನು ದಾಟಿದ್ದಾರೆ ದೋಸ್ತಿ ನಾಯಕರು. ರಾಜ್ಯ ಸರ್ಕಾರದ ವಿರುದ್ಧ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ಮೈಸೂರು ರಸ್ತೆಯ ಮಾಗಡಿ ಕ್ಷೇತ್ರದ ಗಡಿಯಲ್ಲಿ ಸ್ವಾಗತ ಕೋರಲಾಗಿದೆ. ಬೃಹತ್ ಸೇಬಿನ ಹಾರವನ್ನು ಹಾಕಿ ಪಟಾಕಿಯನ್ನು ಸಿಡಿಸಿ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ ಮೈತ್ರಿ ನಾಯಕರುಗಳಿಗೆ. ವಂಡರ್ಲಾ ಗೇಟ್ ಸರ್ಕಲ್ ಬಳಿ ವಿಜಯೇಂದ್ರ ಅವರನ್ನ ಎತ್ತಿ ಕಾರ್ಯಕರ್ತರು ಜೈಕಾರವನ್ನು ಕೂಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇವತ್ತಿನ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳಿವೆ. ಸಂಸದರಂತ ಕುಮಾರಸ್ವಾಮಿ ಅವರ ಜೊತೆ ಇದ್ದಾರೆ. ಸರ್, ಪಾದಯಾತ್ರೆ ಶುರು ಮಾಡ್ತಿದ್ದೀರಾ? ಇಲ್ಲ, ಇವತ್ತಿನ ಪಾದಯಾತ್ರೆ ಈಗಾಗಲೇ ಇದರ ವಿಷಯಗಳ ಬಗ್ಗೆ ಚರ್ಚೆ ಸಾಕಷ್ಟೇನಾಗಿದೆ. ಈ ಸರ್ಕಾರ ಬಂದ ನಂತರ ಬರೀ ಮೂಢಾಗರಣ ಅಲ್ಲ, ಎಲ್ಲ ರೀತಿಯ ಅಧಿಕಾರವನ್ನು ದುರ್ಬಳಕೆ ಮಾಡಿ ಜನತೆಗೆ ತಲುಪಬೇಕಾದಂಥ ಕಾರ್ಯಕ್ರಮಗಳೆಲ್ಲವೂ ಸಹ ಹಣ ಲೂಟಿ ಮಾಡ್ತಕ್ಕಂಥದ್ದೇನಿದೆ, ಇದರ ವಿರುದ್ಧ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು BJP ಮತ್ತು JDSನ ಒಟ್ಟಾರೆ ಒಂದು ಪಾದಯಾತ್ರೆಗೆ ಪ್ರಾರಂಭ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರನ್ನ ಒತ್ತಡಗೊಳಪಡಿಸುವಂತ ಕೆಲಸ ಎಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ. ನಾನು ಕಾಂಗ್ರೆಸ್ನ ನಾಯಕರುಗಳು, ಪಕ್ಷದ ಕಾರ್ಯಕರ್ತರಿಗೂ, ನೀವೇನು ಈ ಒಂದು ಸರ್ಕಾರ ಬರಬೇಕು ಅಂತ ನಿಮ್ಮ ಪಕ್ಷದ ಬಯಸಿದ್ದೀರಿ, ನಿಮ್ಮನ್ನು ಸಹ ನೀವು ನಿಮ್ಮ ದುಡಿಮೆಯನ್ನು ದುರುಪಯೋಗ ಪಡಿಸ್ಕೊಂಡು ರಾಜ್ಯವನ್ನು ಏನು ಹಾಳು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸಿ ಈ ನಾಯಕರುಗಳ ಉದ್ದಟತನ, ಈ ನಾಯಕರ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಅವರು ಧುಮುಕಬೇಕು ಅಂತ ಮನವಿ ಮಾಡ್ತಾರೆ. ಮತ್ತೊಂದು ಯಾದಗಿರಿ ಇವತ್ತೊಬ್ರು PSI ಅವರು ಮರಣ ಹೊಂದಿರೋದು ವರ್ಗಾವಣೆ ದಂಧೆ ವಿಚಾರ. ಸರ್, ವರ್ಗಾವಣೆ ದಂಧೆ ಸರ್ಕಾರ ಬಂದಿನಿಂದ ಪ್ರಾರಂಭ ಆಗಿದೆ. ಇದಿಷ್ಟು ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವರ ಮತ್ತು ಯಾವ